निखिलपूर्णगुणैकदेहिं निर्दोषमप्यतमप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं नमसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। तपस्वाध्याय शुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। ಇಲ್ಲಿ ನಾವು 5ನೇ ಶ್ಲೋಕದ ತನಕ ನೋಡಿದ್ವಿ. 5ನೇ ಶ್ಲೋಕದಲ್ಲಿ ಯತ್ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ, 5ನೇ ಅಧ್ಯಾಯದ 5ನೇ ಶ್ಲೋಕ. ಯತ್ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಅಂದ್ರೆ ಸಾಂಖ್ಯ ಮತ್ತೆ ಯೋಗ ಮುಂದೆ ಅನೇಕ ವಿಭಾಗಗಳು ಬರ್ತದೆ, ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಮುಂದಿನ ಶ್ಲೋಕದಲ್ಲಿ. ಸಾಂಖ್ಯ ಅಂತಂದ್ರೆ ಸದ್ಯಕ್ಕೆ ಇಷ್ಟಿಟ್ಕೊಳ್ಳಿ, ಎಲ್ಲ ಕರ್ಮವನ್ನು ಬಿಟ್ಟು ಜ್ಞಾನ ಮಾರ್ಗವನ್ನ ಅನುಸರಿಸುವುದು. ಯೋಗ ಅಂತಂದ್ರೆ ನಮ್ಮ ವರ್ಣಾಶ್ರಮೋಚಿತವಾದಂತಹ ಕರ್ಮಗಳನ್ನ ಮಾಡಿ ಕರ್ಮಗಳ ಮೂಲಕ ಪರಮಾತ್ಮನನ್ನು ಪಡೆಯುವಂಥದ್ದು. ಇಲ್ಲಿ ಈ ಹಿಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಜ್ಞಾನ ಮಾರ್ಗದಿಂದಲೂ ಕೂಡ ಅದೇ ಫಲವೇ ಸಿಗತ್ತೆ, ಅರ್ಥಾತ್ ಪರಮಾತ್ಮನೇ ಸಿಗ್ತಾನೆ. ಜ್ಞಾನಿಗಳು ಸಕಲ ಕರ್ಮಗಳನ್ನು ಬಿಟ್ಟು ಕೇವಲ ಜ್ಞಾನ ಮಾರ್ಗವನ್ನ ಅನುಸರಿಸುವವರು ಪರಮಾತ್ಮನನ್ನೇ ಹೊಂದುತ್ತಾರೆ. ಜ್ಞಾನ ಮಾರ್ಗವನ್ನು ಬಿಟ್ಟು ವರ್ಣಾಶ್ರಮೋಚಿತವಾದ ಬರೀ ಕರ್ಮದ ಮೂಲಕ ಯಾರು ಕರ್ಮಾನುಷ್ಠಾನವನ್ನು ಮಾಡ್ತಾ ಇರ್ತಾರೋ, ಭಗವದರ್ಪಣ ಬುದ್ಧಿಯಿಂದಾಗಿ ಕರ್ಮಾನುಷ್ಠಾನವನ್ನು ಮಾಡ್ತಾ ಇರ್ತಾರೋ ಅಂಥವರೂ ಕೂಡ ಅಂತಹ ಪರಮಾತ್ಮನನ್ನೇ ಹೊಂದುತ್ತಾರೆ. ಅರ್ಥಾತ್ ಈ ಜ್ಞಾನ ಮಾರ್ಗಕ್ಕೂ ಕರ್ಮ ಮಾರ್ಗಕ್ಕೂ ಇರುವಂತಹ ಫಲ ಒಂದೇ ಅಂತ ಯಾರು ತಿಳಿತಾರೋ ಅವನು ಜ್ಞಾನಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದ. ಹಿಂದೆಯೂ ಹೇಳಿದ್ರು, ನಿಶ್ರೇಯಸಕರಾವುಭೌ. ಜ್ಞಾನ ಮಾರ್ಗ ಮತ್ತೆ ಕರ್ಮ ಮಾರ್ಗ ಎರಡೂ ಕೂಡ ನಿಶ್ರೇಯಸಕರ ಅಂದ್ರೆ ಮೋಕ್ಷಕ್ಕೆ ಸಾಧನಗಳಾಗಿವೆ ಅಂತ ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದ. ಈಗ ನೋಡಿ ಈ ಶ್ಲೋಕದಲ್ಲಿ, ಹಾಗಾದ್ರೆ ಒಂದೇ ಮಾಡಿದ್ರಾಯ್ತು. ಮತ್ತೆ ಪ್ರಶ್ನೆ, ಹಾಗಾದ್ರೆ ಒಂದೇ ಮಾಡಿದ್ರಾಯ್ತು ಏನು? ಜ್ಞಾನ ಮಾರ್ಗವನ್ನೇ ಮಾಡಿದ್ರಾಯ್ತು. ಅಹಿಂಸಾ ರೂಪವಾದದ್ದು ಅರ್ಜುನನ ಪ್ರಶ್ನೆ. ಅಹಿಂಸಾ ರೂಪವಾದದ್ದು, ಅದರಿಂದಾಗಿ ಎಲ್ಲ ಕರ್ಮಗಳನ್ನು ಬಿಟ್ಟು ಜ್ಞಾನ ಮಾರ್ಗವನ್ನೇ ಅನುಸಾರ ಮಾಡೋಣ, ಅದನ್ನೇ ಫಾಲೋ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಯೋಗವಿಲ್ಲದ ಸನ್ಯಾಸ ದುಃಖಕ್ಕೆ ಕಾರಣ. ಅಂದ್ರೆ ಸನ್ಯಾಸಸ್ತು ಮಹಾಬಾಹೋ, 6ನೇ ಶ್ಲೋಕ ನೋಡಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋ ಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ನ ಚಿರೇಣಾಧಿಗಚ್ಚತಿ.
ನೋಡಿ ಹೇಳ್ತಾ ಇದ್ದಾರೆ ಇಲ್ಲಿ, ಅಲ್ಲ ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಅಂತ ಹಿಂದಿನ 3ನೇ ಶ್ಲೋಕದಲ್ಲಿ, ಇದೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಹೇಳಿದ್ದ. ಸನ್ಯಾಸ ಶಬ್ದಾರ್ಥವನ್ನು ಕೃಷ್ಣ ಪರಮಾತ್ಮ ತಿಳಿಸಿದ್ದ. ಆ ಸನ್ಯಾಸವು ಯೋಗಕ್ಕಿಂತ ಕೀಳು ಅಂತ ಹೇಳಿಕ್ಕಾಗೋದಿಲ್ಲ. ಆದ್ರೆ ಈ ವೈರಾಗ್ಯ ರೂಪ ಸನ್ಯಾಸ ಅಂತ ಹೇಳಿದ್ದೇನೆ. ಸನ್ಯಾಸ ಅಂತಂದ್ರೆ ಕಾವಿ ತೊಡೋದೇ ಸನ್ಯಾಸ ಅಲ್ಲ, ಕಾಮಾದಿಗಳನ್ನ ಬಿಡುವಂಥದ್ದು ಸನ್ಯಾಸ ಅಂತ ಹೇಳಿದ್ದೇನೆ. ಈ ವೈರಾಗ್ಯ ರೂಪವಾದ ಸನ್ಯಾಸ ಜ್ಞಾನ ಮುಖ್ಯ. ಜ್ಞಾನವನ್ನ ಪಡಿ, ಯಾವ ಜ್ಞಾನ? ಬ್ರಹ್ಮಜ್ಞಾನವನ್ನ ಪಡಿಲಿಕ್ಕೆ ವೈರಾಗ್ಯ ರೂಪವಾದಂತಹ ಸನ್ಯಾಸ ಬಹಳ ಮುಖ್ಯ. ಆದರೆ ಯಾವುದು ಅದ್ಭುತ, ಅದಕ್ಕಿಂತ ಅದ್ಭುತ ಯಾವುದು ಗೊತ್ತಾ? ಅದಕ್ಕಿಂತ ಅದ್ಭುತವಾದದ್ದು ಈ ಬರೀ ಸನ್ಯಾಸವನ್ನು ಮಾಡಿದರೆ ದುಃಖವೇ ಆಗತ್ತೆ. ಮತ್ತೇನು? ಸನ್ಯಾಸದಿಂದ ಕೂಡಿದ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಈ ಕರ್ಮಾಚರಣೆಯೇ ಶ್ರೇಷ್ಠ ಅಂತ ಇದರಲ್ಲಿ ಹೇಳ್ತಾ ಇದ್ದಾನೆ. ಹೇ ಮಹಾಬಾಹೋ, ಎಲೈ ಆಜಾನುಬಾಹು ಆದ ಅರ್ಜುನನೇ, ಅಯೋಗತಃ, ಅಯೋಗತಃ ಅಂದ್ರೆ ಯೋಗ ಇಲ್ಲದೇ ಇರುವಂತಹ ಈ ಸನ್ಯಾಸ, ಅಯೋಗತಃ ಸನ್ಯಾಸಸ್ತು ದುಃಖಮಾಪ್ತುಂ, ಯೋಗರಹಿತವಾದ ಭಗವದರ್ಪಣ ಬುದ್ಧಿಯಿಂದ ಬುದ್ಧಿರಹಿತವಾದ ಈ ಕಾಮಾದಿಗಳ ತ್ಯಾಗ ರೂಪವಾದ ಸನ್ಯಾಸ ಏನಿದೆ ಅದು ದುಃಖಮಾಪ್ತುಂ, ದುಃಖಕ್ಕೆ ಕಾರಣ. ದುಃಖಮಾಪ್ತುಂ ಅಯೋಗತಃ. ಮತ್ಯಾವುದು ಗೊತ್ತಾ? ಯಾವುದು ಅದ್ಭುತವಾದದ್ದು ಅಂತಂದ್ರೆ, ಯೋಗಯುಕ್ತೋ ಮುನಿರ್ ಬ್ರಹ್ಮ ನಚರೇಣಾದಿ ಗಚ್ಚತಿ. ಇದೇ ಸನ್ಯಾಸ ಯೋಗಯುಕ್ತ ಆಯಿತು ಅಂತಾದರೆ, ಅಂದ್ರೆ ಭಗವದರ್ಪಣ ಬುದ್ಧಿಯಿಂದ ಯೋಗ ಅಂತಂದ್ರೆ ಇಲ್ಲಿ ಎರಡಿದೆ, ಸ್ವಲ್ಪ ತಿಳ್ಕೊಳ್ಳಿ. ಜ್ಞಾನ ಯೋಗ ಬೇರೆ, ಕರ್ಮಯೋಗ ಬೇರೆ. ನೋಡಿ, 3 ಯೋಗ ಇದೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಸ್ ಇದೆ ಇದು. 3 ಯೋಗ ಇದೆ. ನಿಜವಾದ ಯೋಗದ ಅರ್ಥ ಏನು ಗೊತ್ತಾ? ನಿಜವಾದ ಯೋಗ ಅಂತಂದ್ರೆ ಕಾಮಾದಿತ್ಯಾಗ ಸಹಿತವಾದ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಕರ್ಮಾಚರಣೆಯೇ ಯೋಗ ಅಂತ ಕರೆಸ್ಕೊಳ್ಳುತ್ತೆ. ನೋಡಿ, ಏನು ಯೋಗ ಅಂತಂದ್ರೆ ಕಾಮಾದಿ ರಹಿತವಾದ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಕರ್ಮಾಚರಣೆಯೇ ಯೋಗ. ಇದರಲ್ಲಿ ಮತ್ತೆ ಎರಡಿದೆ, ಜ್ಞಾನಯೋಗ ಬೇರೆ, ಕರ್ಮಯೋಗ ಬೇರೆ. ಆದರೆ ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅಂತಂದ್ರೆ ಬರೀ ಜ್ಞಾನಯೋಗದಿಂದ ಇಲ್ಲ, ಸಿಗತ್ತೆ ಅಂತ ಹೇಳಿದಾನೆ, ಆದರೆ ಅದು ಅಲ್ಪವಾದದ್ದು ಅಂತ. ಭಗವದರ್ಪಣ ಬುದ್ಧಿಯೇ ಇಲ್ಲ ಅಂತ ಆದ್ರೆ ಜ್ಞಾನ ತಗೊಂಡು ಏನು ಮಾಡೋಣ? ಆದ್ದರಿಂದ ಈ ಸನ್ಯಾಸವೂ ಕೂಡ ಯೋಗಯುಕ್ತವಾಗಬೇಕು. ಭಗವದರ್ಪಣ ಬುದ್ಧಿ ಎನ್ನುವಂಥದ್ದು ಬೇಕು. ಭಗವದರ್ಪಣ ಬುದ್ಧಿಯಿಂದಾಗಿ ಮಾಡುವಂತಹ ಕರ್ಮಾಚರಣೆ ಸಹಿತವಾದ ಕಾಮಾದಿತ್ಯಾಗ ರೂಪವಾದ ಆ ಒಂದು ಯೋಗ ಇತ್ತು ಅಂತಂದ್ರೆ ಅವನು ನಿಜವಾದ ಜ್ಞಾನಿ. ಅಂತಹ ಜ್ಞಾನಿ ಬಹಳ ಕಾಲದವರೆಗೆ, ಅರ್ಥಾತ್ ಶೀಘ್ರವೇನೆ ಪರಮಾತ್ಮನನ್ನ ಪಡಿತಾನೆ. ಶೀಘ್ರವೇನೆ ಪರಮಾತ್ಮನನ್ನ ಪಡಿತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ಮತ್ಯಾಗ ಅನ್ನುವಂಥದ್ದೇನಿದೆ ಅದು ದುಃಖಕ್ಕೆ ಕಾರಣ. ಕರ್ಮವನ್ನ ಬಿಟ್ಟೇ ಬಿಡೋದು, ಕರ್ಮನ ಮಾಡೋದೇ ಇಲ್ಲ, ನಾನು ಹಾಗೇ ಇರ್ತೇನೆ, ಬರೀ ಜ್ಞಾನವನ್ನೇ ಅಪೇಕ್ಷೆ ಪಡ್ತೇನೆ, ಇಲ್ಲ. ಮತ್ತೆ ಮುಂದೆ ಅನೇಕ ಹೇಳ್ತಾನೆ ಕರ್ಮವನ್ನ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಕ್ಷಣಕ್ಕೂ ನಾವು ಒಂದಾದರೂ ಒಂದು ಕರ್ಮವನ್ನ ಮಾಡ್ತಾನೇ ಇರ್ತೇವೆ. ಆದ್ದರಿಂದ ಈ ಬರೀ ಸನ್ಯಾಸವನ್ನ ಮಾಡೋದು ಅಲ್ಲ, ಮತ್ತೇನು ಭಗವದರ್ಪಣ ಬುದ್ಧಿಯಿಂದಾಗಿ ಕರ್ಮಾನುಷ್ಠಾನ ಮಾಡೋದು ಏನಿದೆ
ಕಾಮಾದಿತ್ಯಾಗ ಸಹಿತವಾದ, ಕಾಮಾತ್ಯಾಗ ರಹಿತವಾದ ಕಾಮಾದಿಗಳನ್ನು ತ್ಯಾಗ ಮಾಡಬೇಕು. ಅದರಿಂದಾಗಿ ಕೂಡಿರುವಂತಹ ಭಗವದರ್ಪಣ ಬುದ್ಧಿಯಿಂದಾಗಿ ಮಾಡುವಂತಹ ಈ ಕರ್ಮಾಚರಣೆ ಅದನ್ನ ಯೋಗ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನ ಯಾರು ಫಾಲೋ ಮಾಡ್ತಾ ಇರ್ತಾನೋ ಅಂಥವನು ಜ್ಞಾನಿ. ಅಂತಹ ಜ್ಞಾನಿಯು ಶೀಘ್ರವಾಗಿ ಪರಮಾತ್ಮನನ್ನ ಹೊಂದುತ್ತಾನೆ. ಯಾಕೆ ಅದನ್ನು ಯಾಕೆ ಹಾಗೆ ಹೇಳ್ತಾ ಇದ್ದಾರೆ? ಹಿಂದೆ ಹೇಳಿದ್ದ ಕೃಷ್ಣ ಪರಮಾತ್ಮ ಅದರಿಂದಲೂ ಬ್ರಹ್ಮ ಸಿಗ್ತಾನೆ, ಇದರಿಂದಲೂ ಬ್ರಹ್ಮ ಸಿಗ್ತಾನೆ. ಅದು ಈಗ ಹೇಳ್ತಾ ಇದ್ದಾನೆ ಎರಡೂ ಬೇಕು ಅಂತ. ಹೌದು, ಈಗ ಜ್ಞಾನ ಮಾರ್ಗವನ್ನು ಅನುಸರಿಸುವವರಿಗೆ ಸನ್ಯಾಸಿಗಳು ಅಂತ ಕರಿತೇವೆ. ನಾ ಹೇಳಿದ್ದೇನೆ, ಕಾಮಾದಿತ್ಯಾಗ ಸಹಿತವಾಗಿರಬೇಕು, ಕಾಮಾದಿಗಳನ್ನು ಬಿಟ್ಟಿರಬೇಕು ಅವರು, ಅಂದರೆ ಕಾಮ ನಿಗ್ರಹವನ್ನು ಮಾಡಿರಬೇಕು. ಬಹಳ ಆದವರಿಗೆ ಏನು ಸಿಗುತ್ತೆ ಗೊತ್ತಾ? ಕಾಮ ನಿಗ್ರಹವನ್ನು ಮಾಡಿದ ಸನ್ಯಾಸಿಗೆ ಸಮಾಜದಲ್ಲಿ ಅಪಮಾನಾದಿಗಳು ಆಗೋದಿಲ್ಲ, ಸಂಸಾರಿಗಳಿಗೆ ಬರುವಂತಹ ದುಃಖಗಳು ಅವರಿಗೆ ಬರೋದಿಲ್ಲ. ಇದು ತಾತ್ಕಾಲಿಕವಾದಂತಹ ಫಲ. ಅದು ಇದ್ದರೂ ಕೂಡ ಅದು ಅಲ್ಪವಾದ ಫಲ. ಆದ್ದರಿಂದ ಅದೇ ಅಲ್ಪವಾದ ಫಲ, ಆದ್ದರಿಂದಾಗಿ ಅದು ಕೀಳು ಅಂತ ಹೇಳ್ತಾ ಇದ್ದಾನೆ. ಬರೀ ಸನ್ಯಾಸ ಸರಿನಾ? ವಿಚಾರ ಮಾಡಿ, ಬರೀ ಸನ್ಯಾಸ ಅಂತ ಏನಿದೆ ಅದು ಸ್ವಲ್ಪ ಕೀಳು. ಯಾಕೆ? ಅಲ್ಪವಾದ ಫಲವನ್ನು ಕೊಡ್ತದೆ. ಆದರೆ ಇಂತಹ ಕಾಮಾದಿಗಳನ್ನು ಬಿಡುವಂತಹ, ಅದರೊಟ್ಟಿಗೆ ಭಗವದರ್ಪಣ ಬುದ್ಧಿಯಿಂದ ಕೂಡಿರುವಂತಹ ಕರ್ಮಾಚರಣೆ ಏನಿದೆ ಅದು ಸನ್ಯಾಸಿಗಳಿಗೆ ಸಿಗದೇ ಇರುವಷ್ಟು ಸಮ್ಮಾನಾದಿ ನಮಗೆ ಸಿಗದೇ ಇರಬಹುದು. ಸಂಸಾರದಲ್ಲಿ ಬಿದ್ದಿರುವಂತಹ ನಮಗೆ ದುಃಖಗಳು ಹೆಚ್ಚಾಗಿ ಬರಬಹುದು. ಆದರೆ ಶೀಘ್ರವಾಗಿ ಬ್ರಹ್ಮನನ್ನ ಅರ್ಥಾತ್ ಪರಮಾತ್ಮನನ್ನ ಅರ್ಥಾತ್ ಮೋಕ್ಷವನ್ನ ನಾವು ಪಡಿತೇವೆ. ಆದ್ದರಿಂದಾಗಿ ಕೇವಲ ಸನ್ಯಾಸವು ದುಃಖಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾನೆ. ದುಃಖಕ್ಕೆ ಕಾರಣ ಅಂದ್ರೆ ಅಲ್ಪವಾದ ಫಲವುಳ್ಳದ್ದು ಅಂತ ಅರ್ಥ ಅಷ್ಟೇ, ಬೇರೆ ಏನೂ ಇಲ್ಲ. ಹೀಗೆ ನೋಡಿ, ಇದರ ಒಂದು ಅರ್ಥ ನೋಡಿ, ಈ ಒಂದು ಶ್ಲೋಕದ ಅರ್ಥ ನೋಡಿ. ಸ್ವಲ್ಪ ಇದು ಡಿಫಿಕಲ್ಟ್ ಇದೆ, ಸರಿನಾ? ಇದರಲ್ಲಿ ಮತ್ತೆ ಪ್ರಶ್ನೆ ಇದ್ರೆ ಕೇಳಿ, ಅರ್ಥವನ್ನು ಹೇಳ್ತೇನೆ. ಮಹಾಬಾಹೋ, ಆಜಾನುಬಾಹುವುಳ್ಳ ಅರ್ಜುನನೇ, ಆಜಾನುಬಾಹುವುಳ್ಳ ಅರ್ಜುನನೇ, ಅಯೋಗತಃ ಅಯೋಗತಃ ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣ ರೂಪವಾದ ಯೋಗವು, ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣ ರೂಪವಾದ ಯೋಗವು ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣ ರೂಪವಾದ ಯೋಗವು ಇಲ್ಲದಿದ್ದಲ್ಲಿ, ಯೋಗವು ಇಲ್ಲದಿದ್ದಲ್ಲಿ, ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣ ರೂಪವಾದ ಯೋಗವು ಇಲ್ಲದಿದ್ದಲ್ಲಿ ಸನ್ಯಾಸಸ್ತು ಕಾಮಾದಿತ್ಯಾಗ ರೂಪವಾದ ಸನ್ಯಾಸವಾದರೋ, ಸನ್ಯಾಸಸ್ತು ಕಾಮಾದಿತ್ಯಾಗ ರೂಪವಾದ ಸನ್ಯಾಸವಾದರೋ ದುಃಖಮಾಪ್ತುಂ, ದುಃಖಕ್ಕೆ ಕಾರಣ, ದುಃಖಮಾಪ್ತುಂ ದುಃಖಕ್ಕೆ ಕಾರಣ, ಮುನಿಹಿ
ಜ್ಞಾನಿಯು, ಮುನಿ ಜ್ಞಾನಿಯು ಅರ್ಥಾತ್ ಸನ್ಯಾಸಿಯು ಅಂತ ಅರ್ಥ. ಅದಕ್ಕೆ ಅಂದ್ರೆ ಕಾಮಾದಿ ನಿಗ್ರಹವನ್ನ ಯಾರು ಮಾಡಿರ್ತಾರೋ ಅವನನ್ನ ಮುನಿ ಅಂತ ಕರಿತೇವೆ ಅಂತ ಪದ್ಮಪುರಾಣದಲ್ಲಿ ಹೇಳಿದೆ. ಮುನಿ ಅಂತಂದ್ರೆ ಕಾಮಾದಿ ಅರಿಷಡ್ವರ್ಗಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡವರು, ಅದನ್ನ ಗೆದ್ದವರು ಅಂತ ಅರ್ಥ. ಮುನಿ ಸನ್ಯಾಸಿಯು ಅರ್ಥಾತ್ ಆ ಜ್ಞಾನಿಯು ಯೋಗಯುಕ್ತ ಯೋಗಯುಕ್ತ ಆ ಸನ್ಯಾಸಿಯೇನೇ ಈ ಯೋಗಯುಕ್ತ ಅಂತಂದ್ರೆ ಯಾವ ಯೋಗ? ಭಗವದರ್ಪಣ ಬುದ್ಧಿಯಿಂದಾಗಿ ಕರ್ಮಾಚರಣೆ ರೂಪವಾದ ಯೋಗದಿಂದ ಸಹಿತವಾಗಿ ಎಂದರ್ಥ. ಮತ್ತೆ ಬರೀರಿ ಅದನ್ನ, ಅಥವಾ ಹೀಗೆ ಬರೀರಿ, ಯೋಗಯುಕ್ತ ಹಿಂದೆ ಹೇಳಿದ ಯೋಗದಿಂದ ಸಹಿತವಾಗಿ, ಹಿಂದೆ ಹೇಳಿದ ಯೋಗದಿಂದ ಸಹಿತವಾದದ್ದಾದರೆ, ಹಿಂದೆ ಹೇಳಿದ ಯೋಗದಿಂದ ಸಹಿತವಾದದ್ದಾದರೆ ಅಥವಾ ಸಹಿತನಾದರೆ, ಸಾಕು, ಸಹಿತನಾದರೆ ನ ಚಿರೇಣ, ನ ಚಿರೇಣ ಶೀಘ್ರವಾಗಿ, ನ ಚಿರೇಣ ಶೀಘ್ರವಾಗಿ ಬ್ರಹ್ಮ ಬ್ರಹ್ಮ ಪರಮಾತ್ಮನನ್ನು ಬ್ರಹ್ಮ ಪರಮಾತ್ಮನನ್ನು ಅಧಿಗಚ್ಚತಿ ಹೊಂದುತ್ತಾನೆ, ಅಧಿಗಚ್ಚತಿ ಹೊಂದುತ್ತಾನೆ ಅಥವಾ ತಿಳಿಯುತ್ತಾನೆ ಅಂತಲೂ ಮಾಡಬಹುದು. ಅಧಿಗಚ್ಚತಿ ಹೊಂದುತ್ತಾನೆ ಅಥವಾ ತಿಳಿಯುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸ್ವಲ್ಪ ತುಂಬಾ ಸಮಯ ಬೇಕಾಯ್ತು ಇದಕ್ಕೆ. ಹೀಗೆ ನಾವು ಒಂದು ಮರ ಇದೆ ಅಂತ ಹೇಳ್ತೇವೆ. ಮರ ಮಾತ್ರ ಇದೆನಾ? ಆ ಮರದಲ್ಲಿ ರೆಂಬೆ ಕೊಂಬೆಗಳು ಬೇರೆ, ಎಲೆಗಳು ಬೇರೆ, ಬೇರುಗಳು ಬೇರೆ. ಹಾಗೆ ಯೋಗ ಇದೆ ಅಂತ ಹೇಳ್ತೇವೆ. ನಿಜವಾದ ಯೋಗ ಅಂತಂದ್ರೆ ಕಾಮಾದಿತ್ಯಾಗ ಸಹಿತವಾದ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಕರ್ಮಾನುಷ್ಠಾನವೇ ಯೋಗ. ಅದರಲ್ಲಿ ಈ ಎರಡು ಸೇರಿದೆ. ಜ್ಞಾನಯೋಗ ಬೇರೆ, ಕರ್ಮಯೋಗ ಬೇರೆ. ಮರದಲ್ಲಿ ಎಲೆಗಳು ರೆಂಬೆ ಕೊಂಬೆಗಳು ಸೇರಿದ ಹಾಗೆ ಅವು ಮರಗಳೇನೆ. ಮರ ಅಂತಂದ್ರೆ ಸಂಪೂರ್ಣ ಮುಂದಿರುವಂತಹ ಅಖಂಡವಾದ ಒಂದು ಬೃಹದಾಕಾರವಾದ ವಸ್ತುವನ್ನೇ ತೋರಿಸ್ತೇವೆ ಮರ ಅಂತ ಹೇಳಿದ ತಕ್ಷಣ. ಅದು ಬೇರೆ ಇದು ಬೇರೆ ಸಪರೇಟ್ ಆಗಿ ಹೇಳೋದಿಲ್ಲ. ಹಂಗೆ ಆದ್ರೆ ಬಿಡಿಸಿ ಬಿಡಿಸಿ ಹೇಳಬೇಕು ಅಂದ್ರೆ ಇದು ಎಲೆಗಳು, ಇದು ರೆಂಬೆ ಕೊಂಬೆಗಳು, ಇದು ಬೇರು ಅಂತ ಅವಾಗ ಬಿಡಿಸಿ ಬಿಡಿಸಿ ಹೇಳ್ತೇವೆ. ಹಂಗೆ ಯೋಗ ಅಂತಂದ್ರೆ ಕಾಮಾದಿತ್ಯಾಗ ಸಹಿತವಾದ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಕರ್ಮಾನುಷ್ಠಾನವೇ ಯೋಗ. ಅದರಲ್ಲಿ ಎರಡು ಸೇರಿದೆ, ಜ್ಞಾನಯೋಗ, ಕರ್ಮಯೋಗ. ಜ್ಞಾನಯೋಗ ಅಂತಂದ್ರೆ ಬರೀ ಕಾಮಾದಿತ್ಯಾಗವನ್ನ ಮಾಡೋದು, ಜ್ಞಾನ ಮಾರ್ಗವನ್ನ ಅನುಸರಣೆ ಮಾಡೋದು. ಕರ್ಮಯೋಗ ಅಂತಂದ್ರೆ ಬರೀ ಕಾಮಾದಿತ್ಯಾಗವನ್ನ ಮಾಡೋದಿಲ್ಲ. ಯಾಕೆ? ಸಂಸಾರಸ್ಥನಾಗಿರ್ತಾನೆ, ಅದೆಲ್ಲ ಬಿಟ್ಟು ಬಿಟ್ರೆ ಮನೆಯವರು ಬೈತಾರೆ. ಕಾಮಾದಿಗಳನ್ನು ಬಿಟ್ಟು ಬಿಟ್ರೆ ಮನೆಯೇ ನಡೆಯೋದಿಲ್ಲ, ತಂದು ಹಾಕಬೇಕು ಹೆಂಡತಿ ಮಕ್ಕಳಿಗೆ, ಅಲ್ಲಾಗೋದಿಲ್ಲ. ಮತ್ತೇನ್ ಮಾಡಬೇಕು? ಕಾಮಾದಿಗಳುಳ್ಳವನಾಗಿರಬೇಕು. ಹೌದಾ? ಎಲ್ಲಿ ಎಷ್ಟು ಬೇಕೋ ಅಷ್ಟೋದನ್ನ ಉಪಯೋಗಿಸಬೇಕು. ಆದ್ರೆ ಭಗವದರ್ಪಣ ಬುದ್ಧಿಯಿಂದಾಗಿ ಕರ್ಮಾನುಷ್ಠಾನವನ್ನ ಮಾಡ್ತಾ ಇರಬೇಕು. ಆದ್ರೆ ಕೃಷ್ಣ ಹೇಳ್ತಾನೆ, ಬರೀ ಎಲ್ಲ ಕೆಲಸವನ್ನೂ ಬಿಟ್ಬಿಡೋದು ಜ್ಞಾನ ಮಾರ್ಗವನ್ನು ಅನುಸರಿಸಿದರೆ ಅದು ಅಷ್ಟು ಸರಿಯಲ್ಲ. ಸನ್ಯಾಸಿಗಳು ಹಾಗೆ ಮಾಡ್ತಾರೆ, ಯಾವ ಕೆಲಸವೂ ಇಲ್ಲ, ಬರೀ ಪಾಠ ಪ್ರವಚನ ಇದರಲ್ಲಿಯೇ ಇರ್ತಾರೆ. ಆದರೆ ಭಗವದರ್ಪಣ ಬುದ್ಧಿಯಿಂದಾಗಿ ಅವರೂ ಕೂಡ ಅಂತಹ ಕಾಮಾದಿತ್ಯಾಗವನ್ನ ಮಾಡಿ ಕರ್ಮಾನುಷ್ಠಾನವನ್ನ ಮಾಡಿದರೆ ಅದು ನಿಜವಾದ ಯೋಗ. ಅಂಥವನು ಜ್ಞಾನಿ,
ಅಂತಹ ಜ್ಞಾನಿ ಶೀಘ್ರವಾಗಿ ಪರಮಾತ್ಮನನ್ನು ಹೊಂದುತ್ತಾನೆ, ಅವರನ್ನ ಸರಿಯಾಗಿ ತಿಳಿತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಪ್ರಶ್ನೆ ಇದ್ರೆ ಕೇಳಿ, ಇದರಲ್ಲೇ ನಿಮಗೆ ಸಂಶಯ ಇತ್ತು ಅಂತ ಅನ್ಸತ್ತೆ. ಮುಂದೆ ಹೋಗೋಣ. ಆಚಾರ್ಯ ಸರಿ ನೋಡಿ, ಮುಂದೆ ಈ ಯೋಗ ಸಹಿತವಾದ ಯಾವ ಯೋಗ, ಎರಡು ಸೇರಿ, ಆ ಎರಡನ್ನ ಸೇರಿಸಿ ಹೇಳ್ತಾ ಇದ್ದೇನೆ. ಯೋಗ ಅಂತಂದ್ರೆ ಈಗ ಈ ಯೋಗ ಸಹಿತವಾದ ಸನ್ಯಾಸಕ್ಕೆ ಶ್ರೇಷ್ಠವಾದ ಫಲ ಇದೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಇದು ಮೋಕ್ಷಕ್ಕೆ ಕಾರಣ. ಅದೇ ಶ್ರೇಷ್ಠವಾದ ಫಲ ಏನು? ಮೋಕ್ಷ. ಅದಕ್ಕೆ ಈ ಯೋಗಯುಕ್ತವಾದ ಸನ್ಯಾಸವು ಅದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಮೋಕ್ಷಕ್ಕೆ ಕಾರಣ. 7ನೇ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಮನಸ್ಸಲ್ಲಿ ಅನಿಸ್ತಾ ಇದೆ, ಇಷ್ಟೆಲ್ಲ ಮಾಡೋದು ಎಷ್ಟು ಕಷ್ಟ. ಕೃಷ್ಣ ಪರಮಾತ್ಮನ ಹೇಳಿಬಿಟ್ಟಿದ್ದಾನೆ, ಎಷ್ಟು ಕಷ್ಟ ಹೇಳಿ. ಕಾಮಾದಿ ತ್ಯಾಗವನ್ನೂ ಮಾಡಬೇಕು, ಭಗವದರ್ಪಣ ಬುದ್ಧಿಯಿಂದ ವ್ರತಾನುಷ್ಠಾನವನ್ನೂ ಮಾಡಬೇಕು. ಕೊನೆಗೆ ಎಲ್ಲಿಗೆ ಬರ್ತೇವೆ ಗೊತ್ತಾ? ಎಂದಿಗೆ ನಿನ್ನ ಇದು ಚಿತ್ತಕ್ಕೆ ಬರುವುದೋ ಅಂದಿಗೆ ಉದ್ಧರಿಸೋ ಕರುಣಿಯೇ. ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವ ವಿಮೋಚಕ ನಮೋ ನಮೋ ರಂಗಾ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ಕೇಳ್ತೀರಾ ನೋಡಿ, ಕಾಮಾದಿತ್ಯಾಗ, ಇಂದ್ರಿಯ ನಿಗ್ರಹ ಅಂತೆಲ್ಲ ಹೇಳ್ತೇವೆ. ಇಂದ್ರಿಯಂಗಳ ವಿಷಯದಿಂದ ಸೇವಿಸೆ ಗೋವಿಂದ ನಿನ್ನ ಮನಕ್ಕೆ ಬಾರದೆ. ಇಂದಿರೆ ಅರಸ ಬ್ರಹ್ಮಾದಿ ವಂದಿತ ನಿನ್ನ ಬಂಧಕ ಶಕುತಿಗೆ ನಮೋ ನಮೋ ರಂಗಾ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯಿಂದಾಗಿ ತಪ್ಪಿಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ. ಮತ್ತಿವೆಲ್ಲ ಉಪದೇಶ ಮಾಡ್ತಾನೆ. ಎಷ್ಟು ಕಷ್ಟ. ಕಪಟ ನಾಟಕ ಸೂತ್ರಧಾರಿ. ಗೊತ್ತಿದೆ ನಮಗೆ, ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ. ಈ ಜನ್ಮದಲ್ಲಿ ಈ ತಂದೆ ತಾಯಿ ನಮಗೆ, ಹೋದ ಜನ್ಮದಲ್ಲಿ ಯಾರಾಗಿದ್ರೋ ಏನೋ, ಹೆಂಡತಿ ಮಕ್ಕಳು ನಮಗೆ, ಈ ಮನೆ ನಂದು. ಈ ಜನ್ಮದಲ್ಲಿ ಏನಿದೆ? ಮುಂದಿನ ಜನ್ಮ ಈ ದೇಹ ಬಿಟ್ಟು ಹೋಯ್ತು, ಇನ್ನೇನಿದೆ? ತನುವು ತನ್ನದು ಅಲ್ಲ ತನು ಸಂಬಂಧಿಗಳಾರೋ. ತನುವಾರೋ ತಾನ್ಯಾರೋ ಅವರಿಗೆ ಧನ ಮೊದಲಾದ ದುರ್ವಿಷಯಗಳ ಅನುಭವ. ಧನ ಮೊದಲಾದ ದುರ್ವಿಷಯಗಳ ಅನುಭವ ಹಿಂದಣ ಜನುಮದಂತಲ್ಲದೆ ರಂಗ. ಗೊತ್ತಿದೆ ನಮಗೆ ತಪ್ಪು ಮಾಡ್ತಾ ಇರೋದು, ನಾವು ಮಾಡ್ತಾ ಇರೋ ತಪ್ಪು ಅನ್ನೋದು ಗೊತ್ತಿದೆ, ಆದ್ರೂ ಮಾಡ್ತಾ ಇದ್ವಿ. ಏನ್ ಮಾಡೋದು? ಸಂಸಾರ ಬಂಧನ. ಅರಿತು ಅರಿತು ಎನಗೆ ಅರಲಭವಾದರು ವಿರಕೂತಿ ವಿಷಯದಲ್ಲಿ ಬಾರದು. ಎಂಥ ಅದ್ಭುತ ಮಾತು ಗೋಪಾಲದಾಸರು. ಎಲ್ಲಾ ಗೊತ್ತಿದೆ ಕೃಷ್ಣ, ಎಲ್ಲವೂ ಗೊತ್ತಿದೆ. ಮಾಡಬಾರದು ಅಂತ ಗೊತ್ತಿದೆ, ಯಾವುದನ್ನು ಮಾಡಬೇಕು ಅಂತ ಗೊತ್ತಿದೆ.
ಯಾವ್ದು ಮಾಡಬೇಕು ಅದನ್ನ ಮಾಡ್ತಿಲ್ಲ, ಯಾವ್ದು ಮಾಡಬಾರ್ದು ಅದನ್ನೇ ಮಾಡ್ತಾ ಇದ್ದ. ಅನಿವಾರ್ಯ ಆಗಿದೆ ಕೃಷ್ಣ, ಅನಿವಾರ್ಯ. ಯಾಕೆ? ಮಮತೆ ಕೊಟ್ಬಿಟ್ಟಿದೆಯಲ್ಲ. ಮಮತಾ, ಮಮತಾ ಅಂದ್ರೆ ನನ್ನದು, ನನ್ನ ಅಧೀನದಲ್ಲಿರೋದು, ನನಗೆ ಸಂಬಂಧಪಟ್ಟದ್ದು. ಅದಕ್ಕೆ ಏಕೆ ಮಮತೆ ಕೊಟ್ಟು ದಣಿಸುವೀರಂಗ. ಅದನ್ನೇ ಅರಿತು ಅರಿತು ಎನಗೆ ಅರಲಭವಾದರು ವಿರಕೂತಿ ವಿಷಯದಲ್ಲಿ ಬಾರದು. ಕರುಣ ಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ ಕಲೌತು ನಾಮ ಮಾತ್ರೇಣ. ಹೇ ಕರುಣಾಸಾಗರ, ಏನೇ ಕೊಡು, ಎಷ್ಟು ಸರ್ತಿಯಾದರೂ ಹುಟ್ಟುಸು, ಬೇಡ ಅಂದಿಲ್ಲ, ನಿನ್ನ ಸ್ಮರಣೆ ಕೊಡು. ಸಂಪದ್ ಸ್ಮರಣಂ ವಿಷ್ಣು ವಿಪದ್ ವಿಸ್ಮರಣಂ ಹರೇ. ಸಂಪತ್ತು ಯಾವುದು? ಪರಮಾತ್ಮನ ಸ್ಮರಣೆಯೇ ದೊಡ್ಡ ಸಂಪತ್ತು. ಆಪತ್ತು ಯಾವುದು? ಪರಮಾತ್ಮನ ವಿಸ್ಮರಣೆಯೇ, ಅವನ ಮರೆಯುವಿಕೆಯೇ ದೊಡ್ಡ ಆಪತ್ತು. ಇದೇ ಸಂಪತ್ತು, ಇದೇ ಆಪತ್ತು. ಎಷ್ಟು ಸರ್ತಿಯಾದರೂ ಹುಟ್ಟುಸು, ಸಂಸಾರದಲ್ಲಿ ಈ ಸಮುದ್ರ ಸಾಗರದಲ್ಲಿ ಮುಳುಗುಸು, ಆದರೆ ನಿನ್ನ ಸ್ಮರಣೆ ಇರಲಿ ಪರಮಾತ್ಮ. ಕರುಣ ಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ ಮರಳು ನೀಗಾವ ಬಗೆಗಾಣೇನೋ ರಂಗ. ಏಕೆ ಮಮತೆ ಕೊಟ್ಟು ದಣಿಸುವಿರಂಗ. ಎಷ್ಟು ದಣಿವು ಎಷ್ಟಾಗತ್ತೆ ಸ್ವಲ್ಪ ವಿಚಾರ ಮಾಡಿ. ಒಂದು ನನ್ನ ವಸ್ತು ಹೋಯಿತು ಅಂತಂದ್ರೆ ಮೈ ಬೆವತು ಹೋಗುತ್ತೆ. ನನ್ನವರಿಗೆ ಏನಾದರೂ ಆಯಿತು ಅಂತಂದ್ರೆ ಎಲ್ಲಾ ನರನಾಡಿಗಳು ಎದ್ದು ನಿಲ್ಲುತ್ತೆ. ನನ್ನದು, ನನ್ನ ವಸ್ತು, ನನ್ನ ಆಸ್ತಿ ಎಷ್ಟು ಅನುಭವಕ್ಕೆ ಬರುತ್ತೆ ನೋಡಿ. ಸ್ವಲ್ಪ ಎಲ್ಲವನ್ನೂ ವಿಚಾರ ಮಾಡಿ. ನಮ್ಮ ಈಗ ಇಲ್ಲಿಯ ತನಕ ಎಷ್ಟು ಇನ್ಸಿಡೆಂಟ್ಗಳು ನಡೆದಿವೆಯೋ ಎಲ್ಲದಕ್ಕೂ ಎಷ್ಟು ಭಯಪಟ್ಟಿದ್ದೇವೆ, ಎಷ್ಟು ಆತಂಕ ಆಗಿದೆ. ಆದರೆ 2-3 ದಿನಕ್ಕೆ ಅದೇ ಸರಿಯೂ ಹೋಗಿದೆ. ಪರಮಾತ್ಮ ಹೇಗೋ ನಮ್ಮನ್ನು ಕಾಪಾಡಿದ್ದಾನೆ. ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ, ಅಸ್ವತಂತ್ರರು, ಪರಾಧೀನರು ಅಂತ ಗೊತ್ತಿದೆ. ಹರಿಚಿತ್ತ ಸತ್ಯ, ನರಚಿತ್ತ ಯಾರಿಗಾಗತ್ತೆ? ಎಲ್ಲವೂ ಗೊತ್ತಿದೆ, ಆದರೂ ನಮ್ಮ ಕೈಯಿಂದ ಆಗತ್ತೆ ಅಂತ ಹಾರಾಡ್ತೇವೆ. ಯಾವುದು ಸಾಧ್ಯ ಇಲ್ಲ. ಪರಮಾತ್ಮ ಅನ್ಕೊಂಡಿದ್ದೇ ಆಗೋದು. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಏನೂ ಬೇಡ, ನಿನ್ನ ಮನಸ್ಸಿಗೆ ಏನು ಬರ್ತದೆ ಅದೇ ನನ್ನ ಮನಸ್ಸಿಗೆ ಕೊಡಪ್ಪ. ನನ್ನ ಮನಸ್ಸಿಗೆ ಬಂದಿದ್ದು ಆಗೋದಿಲ್ಲ, ಖಚಿತ, ನಿಶ್ಚಿತ. ಆದ್ದರಿಂದ ಕೊನೆಗೆ ಪರಮಾತ್ಮನ ಸ್ಮರಣೆ, ಸದಾಕಾಲ ಸ್ಮರಣೆ ಮಾಡ್ತಾ ಇರಿ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಪರಮಾತ್ಮನ ಸ್ಮರಣೆ ಸದಾಕಾಲ ಇರಲಿ ಅಂತ ಬೇಡ್ಕೊಳ್ಬೇಕೇ ಹೊರತು ಉಳಿದ್ಯಾವುದೂ ಕೂಡ ನಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ. ಈಗ ನಾನು ಏನೋ ಹೇಳ್ತಾ ಇದ್ದೇನೆ ಅಷ್ಟೇ, ಎಲ್ಲ ಪರಮಾತ್ಮನೇ ನುಡಿಸ್ತಾ ಇದ್ದಾನೆ. ಸಕಲ ಕ್ರಿಯೆಗಳು ನಿಮ್ಮಲ್ಲಿಯೂ ಪರಮಾತ್ಮ ನಿಂತು ಆ ಒಂದು ಭಾವನೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಪರಮಾತ್ಮ. ಸರಿಯಾಗಿ ಕೇಳಿಸುವ ಹಾಗೆ ಶ್ರವಣೇಂದ್ರಿಯಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಷ್ಟು ಅದ್ಭುತ ಪರಮಾತ್ಮನದ್ದು ಲೀಲೆ. ಸರಿ, ಮುಂದಿನ ಶ್ಲೋಕ ಮಾಡ್ಲಾ? ಇನ್ನ 7 ನಿಮಿಷ ಇದೆ. ಅಡಿ ಆಚಾರ್ಯ ಹೇಳಿ, ಆದ್ರೆ ಅರ್ಥ ಹೇಳಿ, ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಾಳಿಂದ. ಸರಿ ಸರಿ ಸರಿ. ನಾಳೆ ಏನು ಶನಿವಾರ ಅಲ್ಲ, ಮಂಡೇ? ಹೌದು, ಹಾ, ನಾಳೆ ಶನಿವಾರ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ.
ನೋಡಿ, ಯೋಗಯುಕ್ತ ಈ ಸನ್ಯಾಸ ಅನ್ನುವಂಥದ್ದು ಏನಿದೆ, ಕಾಮಾದಿ ಸಹಿತವಾದಂತಹ ಸನ್ಯಾಸ ಮಾಡಿದರೆ ಅಷ್ಟು ಫಲ ಇಲ್ಲ, ಆದ್ದರಿಂದ ದುಃಖಕ್ಕೆ ಕಾರಣ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು. ಅದೇ ಸನ್ಯಾಸವೇನೆ ಯೋಗಯುಕ್ತವಾದಾಗ, ಅರ್ಥಾತ್ ಭಗವದರ್ಪಣ ಬುದ್ಧಿಯಿಂದಾಗಿ ವ್ರತಾನುಷ್ಠಾನವನ್ನ ಮಾಡಿದಾಗ ವಿಶುದ್ಧಾತ್ಮ, ಶುದ್ಧವಾದ ಸ್ವಭಾವವುಳ್ಳವನಾಗಿರಬೇಕು. ಯಾವ ಒಂದು ಅಪೇಕ್ಷೆಯನ್ನು ಪಡೆದೇನೆ ಕರ್ಮಾನುಷ್ಠಾನವನ್ನು ಮಾಡ್ತಾ ಇರಬೇಕು. ಮತ್ತೊಬ್ಬರಿಗೆ ಯಾವ ತೊಂದರೆಯನ್ನು ಕೊಡ್ತಿರಬಾರದು. ವಿಶುದ್ಧಾತ್ಮ, ವಿಜಿತಾತ್ಮ. ಇಲ್ಲಿ ಆತ್ಮಶಬ್ದ ವಾಚ್ಯವಾದದ್ದು ಮನಸ್ಸು ಅಂತ ಅರ್ಥ. ಅಂದ್ರೆ ಮನಸ್ಸನ್ನ ನಿಗ್ರಹದಲ್ಲಿ ಇಟ್ಟುಕೊಂಡಿರಬೇಕು. ಮನಸ್ಸನ್ನ ನಿಗ್ರಹದಲ್ಲಿ ಇಟ್ಟುಕೊಂಡಿರಬೇಕು. ಅಷ್ಟೇ ಅಲ್ಲ, ಜಿತೇಂದ್ರಿಯ, ಇಂದ್ರಿಯ ನಿಗ್ರಹ ಉಳ್ಳವನಾಗಿರಬೇಕು. ಸಕಲ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರಬೇಕು. ಅಷ್ಟೇ ಅಲ್ಲ, ಇಷ್ಟೆಲ್ಲ ಇದ್ದ ಮೇಲೆ ಅಹಂಕಾರ ಸಹಜವಾಗಿ ಬರ್ತದೆ. ನನಗೆ ಶುದ್ಧ ಸ್ವಭಾವ ಇದೆ, ನಾ ಎಲ್ಲರಿಗಿಂತ ಉತ್ತಮ, ನನ್ನ ಮನಸ್ಸು ನಿಗ್ರಹದಲ್ಲಿದೆ, ನಾ ಏನು ಬೇಕಾದರೂ ಮಾಡಬಹುದು, ನಾ ಈ ರೀತಿ ಕರ್ಮಯೋಗವನ್ನ ಮಾಡ್ತಾ ಇದ್ದೇನೆ, ನನಗಿಂತ ಉತ್ತಮರಾದವರು ಯಾರಿದ್ದಾರೆ ಈ ನನ್ನ ಮನೆಯಲ್ಲಿ ಆಯಿತು, ಸಮಾಜದಲ್ಲಿ ಆಯಿತು, ಈ ನನ್ನ ಊರಿನಲ್ಲಿ ಆಯಿತು. ಆ ಅಹಂಕಾರ ಒಳ್ಳೆಯದಲ್ಲ. ಮತ್ತೇನು ಇರಬೇಕು? ಸರ್ವಭೂತಾತ್ಮ ಭೂತಾತ್ಮ, ಎಲ್ಲರಿಗೂ ನಿಯಾಮಕನಾದ ಪರಮಾತ್ಮ ಏನಿದ್ದಾನೆ ಅವನೇನೇ ನನಗೆ ಸ್ವಾಮಿಯಾಗಿದ್ದಾನೆ ಅನ್ನುವಂತಹ ಜ್ಞಾನ ಇರಬೇಕಂತೆ. ಸಕಲ ಚರಾಚರ ಪ್ರಪಂಚದಲ್ಲಿ ಇರುವಂತಹ ಪರಮಾತ್ಮನೇನೇ ನನ್ನೊಳಗೂ ಇದ್ದು ನನಗೂ ಕೂಡ ಸ್ವಾಮಿಯಾಗಿದ್ದಾನೆ ಅಂತ ಯಾರು ತಿಳಿತಾನೋ, ಅಂದ್ರೆ ಅಂತರ್ಯಾಮಿ ಬುದ್ಧಿ ಇರಬೇಕು. ಅಂತಹ ಭಗವಂತನಲ್ಲಿ ಸದಾಕಾಲ ಮನಸ್ಸುಳ್ಳಂತಹ ಆಜ್ಞಾನಿ ಯಾವುದೇ ಕರ್ಮವನ್ನ ಮಾಡಲಿ, ಆ ಕರ್ಮದಿಂದ ಬರುವಂತಹ ಫಲ ಅವನನ್ನ ಅಂಟಿಕೊಳ್ಳೋದಿಲ್ಲ. ಕುರ್ವನ್ನಪಿ ನಲಿಪ್ಯತೆ. ಯಾವುದೇ ಕರ್ಮವನ್ನ ಮಾಡಿದರೂ, ಅಕಸ್ಮಾತ್ ಆಗಿ ದುಷ್ಕರ್ಮವನ್ನ ಮಾಡಿದರೂ ಅದರ ಫಲ ಪಾಪ ಅದು ಇವನಿಗೆ ಅಂಟಿಕೊಳ್ಳೋದಿಲ್ಲ. ಸತ್ಕರ್ಮವನ್ನ ಮಾಡಿದರೂ ಅದರ ಫಲ ಪುಣ್ಯ ಅದೂ ಕೂಡ ಇವನಿಗೆ ಅಂಟಿಕೊಳ್ಳೋದಿಲ್ಲ. ಯಾವ ಸತ್ಕರ್ಮ ಅಂತಂದ್ರೆ ಮೋಕ್ಷಕ್ಕೆ ಸಾಧನವಾದದ್ದಲ್ಲ, ಕಾಮ್ಯ ಕರ್ಮವನ್ನ ಮಾಡಿದರೂ, ಸರಿನಾ, ಕಾಮ್ಯ ಕರ್ಮ ರೂಪವಾದ ಸತ್ಕರ್ಮವನ್ನ ಮಾಡಿದರೂ ಅದರ ಫಲವಾದ ಪುಣ್ಯ ಇವನಿಗೆ ಅಂಟಿಕೊಳ್ಳೋದಿಲ್ಲ, ಅದರಿಂದಾಗಿ ಮುಕ್ತನಾಗ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದರ ಪ್ರಶ್ನೆ ಇದು ಕೇಳಿ, ಇದರ ಅರ್ಥವನ್ನ ನಾನೇ ನೋಡೋಣ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. ನಾಳೆ ಇದೆಯಾ ಅಥವಾ ಸೋಮವಾರನ ಆಚಾರ್ಯ ಕ್ಲಾಸ್? ಇಲ್ಲ, ನಾಳೆ ಇದೆ. ನಾಳೆ ಇಲ್ಲ. ನಮಸ್ಕಾರ. ನಾಳೆ ಇದೆಯಾ ಇಲ್ವಾ? ಇದೆ ಪಾಠ ಇದೆ ಅಲ್ವಾ? ಪಾಠ ಇದೆ.